ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ದರ್ಬಾರ್ನಲ್ಲಿ ಅಲ್ಲಿ ಇಲ್ಲಿ ಕಂಡಲ್ಲೆಲ್ಲ ಆಯಕಟ್ಟಿನ ಜಾಗದಲ್ಲಿ ಭಾರತೀಯರೇ ಮಿಂಚ್ತಾ ಇದ್ದಾರೆ. ಈ ಟ್ರಂಪ್ ಉಪಕ್ರಮಗಳೆಲ್ಲ ಒಂದೊಂದಾಗಿ ಇಡೀ ಜಗತ್ತಿನಾದ್ಯಂತ ಒಂಥರ ಕಂಪನಿಗಳು ಎಬ್ಬಿಸ್ತಾ ಇದ್ದಾವೆ. ದೂರಗಾಮಿ ಪರಿಣಾಮಗಳುಳ್ಳ ನಿರ್ಧಾರ ಪ್ರಕಟಿಸಿದ್ದಷ್ಟೇ ಅಲ್ಲ, ಅನುಷ್ಠಾನವನ್ನು ಕೂಡ ಶುರು ಮಾಡಿಬಿಟ್ರು. ಟ್ರಂಪ್ ವಿಶೇಷತೆ ಏನು ಅಂತಂದರೆ ತನಗೆ ಅನಿಸಿದ್ದೆಲ್ಲ ಆಡಿ ತೋರಿಸ್ಬಿಡ್ತಾರೆ. ಇವತ್ತು ಟ್ರಂಪ್ ಹೇಳಿದ್ದಾರೆ, USAID ಅನ್ನೋ ಒಂದು ಸಂಸ್ಥೆಯಿಂದ ಈ 180 ಕೋಟಿಗಳ ನೆರವು ಯಾರ್ಯಾರಿಗೆ ಹೋಗಿದೆ, ಯಾವ ಪಕ್ಷವನ್ನು ಸೋಲಿಸಲಿಕ್ಕೆ ಅಂತಂದ್ಬಿಟ್ಟು ಈ ನೆರವು ಕೊಟ್ಟಿದ್ದಾರೆ, ಅದನ್ನೆಲ್ಲ ನಾವು ಪತ್ತೆ ಹಚ್ತೇವೆ ಅಂತ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಬಿಟ್ಟಿದ್ದಾರೆ. ಹೊಸದಿಗಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಟ್ರಂಪ್ ದರ್ಬಾರಲ್ಲಿ ಚಕ್ತೆ ಇಂಡಿಯಾ ಅಂದರೆ ಎರಡನೇ ಅವಧಿಗೆ ಮತ್ತೆ ರಾಷ್ಟ್ರಪತಿ ಸ್ಥಾನಕ್ಕೆ ಮರಳಿರುವ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ದರ್ಬಾರ್ನಲ್ಲಿ ಅಲ್ಲಿ ಇಲ್ಲಿ ಕಂಡಲ್ಲೆಲ್ಲ ಆಯಕಟ್ಟಿನ ಜಾಗದಲ್ಲಿ ಭಾರತೀಯರೇ ಮಿಂಚ್ತಾ ಇದ್ದಾರೆ. ಭಾರತದ ವಿದ್ಯಮಾನಗಳೇ ಸುದ್ದಿ ಮಾಡ್ತಾ ಇದ್ದಾವೆ. ಒಂದು ರೀತಿಯಲ್ಲಿ ಭಾರತದ ಬಿರುಗಾಳಿಯೇ ಬೀಸ್ತಾ ಇದೆಯೇನೋ ಅನ್ನೋಷ್ಟರ ಮಟ್ಟಿಗೆ ಟ್ರಂಪ್ ದರ್ಬಾರ್ನಲ್ಲಿ ಭಾರತೀಯರ ಉಪಸ್ಥಿತಿ ಎದ್ದು ಕಾಣ್ತಾ ಇದೆ. ನಿನ್ನೆ ವಿದ್ಯಮಾನ ನೋಡಿದರೆ ಅಲ್ಲಿನ ಸಂಸತ್ತು ಹೌಸ್ ಆಫ್ ಕಾಂಗ್ರೆಸ್, ಅಲ್ಲಿ ಕಾಂಗ್ರೆಸ್ ಅಂತ ಕರೀತಾರೆ, ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್, ಅಲ್ಲಿನ ಜನಪ್ರತಿನಿಧಿಗಳ ಸಭೆಯಲ್ಲಿ ಕಾಶ್ ಪಟೇಲ್ ಗುಜರಾತಿ ಮೂಲದ ಭಾರತೀಯರೊಬ್ಬರು ಅಲ್ಲಿನ ಬೇಹುಗಾರಿಕಾ ಸಂಸ್ಥೆ, ಇದು ಕುಪ್ರಸಿದ್ಧ ಮತ್ತು ಸುಪ್ರಸಿದ್ಧ ಕೂಡ, ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, ಅದರ ನಿರ್ದೇಶಕ ಹುದ್ದೆಗೆ ಅನುಮೋದನೆ ಪಡ್ಕೊಂಡಿದ್ದಾರೆ. ಅವರ ನೇಮಕಾತಿಗೆ ಅನುಮೋದನೆ ಕೊಟ್ಟಿದ್ದಾರೆ. ಇದಕ್ಕೂ ಪೂರ್ವದಲ್ಲಿ ಹುಟ್ಟಿನಿಂದ ಬೆಳೆಯಲಾಗಿದ್ದರೂ ಕೂಡ ಪ್ರಜ್ಞಾಪೂರ್ವಕವಾಗಿ ತಮ್ಮ ತಾಯಿಯ ತಲೆಮಾರಿನಿಂದ ಹಿಂದೂ ಧರ್ಮವನ್ನು ಅಪ್ಪಿಕೊಂಡಿರೋ ತುಳಸಿ ಗಬ್ಬಾರ್ಡ್ ಅಮ್ಮ ಮತ್ತೊಬ್ಬ ಹಿಂದೂ, ಪಕ್ಕಾ ಹಿಂದೂ, ಅತ್ಯಂತ ಕಟ್ಟರ್ಪಂಥೀಯ ಹಿಂದೂ ರಾಜಕಾರಣಿ, ಅಲ್ಲಿನ ಬೇಹುಗಾರಿಕೆ ಇಂಟೆಲಿಜೆನ್ಸ್ ವಿಂಗ್ನ ಮುಖ್ಯಸ್ಥೆಯಾಗಿ ನೇಮಕಗೊಂಡಿದ್ರು. ಆ ನೇಮಕಕ್ಕೆ ಕೂಡ ಅಲ್ಲಿ ಅನುಮೋದನೆ ಸಿಕ್ತು ಜನಪ್ರತಿನಿಧಿಗಳ ಸಭೆಯಿಂದ. ಅಷ್ಟೇ ಅಲ್ಲ, ಈ ಡೊನಾಲ್ಡ್ ಟ್ರಂಪ್ ತಮ್ಮ ಎರಡನೇ ಅವಧಿಯಲ್ಲಿ ಇದೇ ಮೊದಲ ಬಾರಿಗೆ ಅಸ್ತಿತ್ವಕ್ಕೆ ತಂದಿರೋ ಡಾಜ್ ಅನ್ನೋ ಹೊಸ ಇಲಾಖೆ, ಡಿಪಾರ್ಟ್ಮೆಂಟ್ ಆಫ್ ಗೌರ್ಮೆಂಟ್ ಎಫಿಷಿಯನ್ಸಿ ಅಂತ, ಆಡಳಿತದಲ್ಲಿ ದಕ್ಷತೆ ತರುವ ಇಲಾಖೆ ಅಂತ, ಆಡಳಿತ ದಕ್ಷತೆ ಇಲಾಖೆ, ಅದರ ಮುಖ್ಯಸ್ಥ ಯಾರಾದ್ರೊಬ್ಬ ರಾಜಕಾರಣಿ ಅಲ್ಲ, ಪ್ರಪಂಚದ ಅತ್ಯಂತ ಶ್ರೀಮಂತ ಉದ್ಯಮದಾರ, ಎಕ್ಸ್ ಜಾಲತಾಣದ ಮುಖ್ಯಸ್ಥ ಸಂಸ್ಥಾಪಕ, ಅವರೇ ಎಲಾನ್ ಮಸ್ಕ್, ಅದರ ಮುಖ್ಯಸ್ಥರು. ಅವ್ರ ಜೊತೆಗಾರರಾಗಿರೋರು, ಇದೇ ಜವಾಬ್ದಾರಿಯನ್ನು ಹಂಚಿಕೊಳ್ತಾ ಇರೋರು ವಿವೇಕ್ ರಾಮಸ್ವಾಮಿ, ಮೈಸೂರು ಮೂಲದ ಒಬ್ಬ ಕನ್ನಡಿಗ, ಅದರ ಜೊತೆಗೆ ಆ ಡಾಜ್ ಇಲಾಖೆಯ ಮತ್ತೊಬ್ಬ ಪಾಲುದಾರ. ಅವರಿಬ್ಬರು ಸಹವರ್ತಿಗಳು. ಅದರಲ್ಲಿ ಅವರಿಬ್ಬರೂ ಸೇರಿ ನರೇಂದ್ರ ಮೋದಿಯವರು ಭಾರತದಲ್ಲಿ ಪ್ರಸ್ತಾಪಿಸ್ತಾ ಬಂದ್ರಲ್ಲ, ಮ್ಯಾಕ್ಸಿಮಮ್ ಗವರ್ನೆನ್ಸ್ ಮಿನಿಮಮ್ ಗವರ್ಮೆಂಟ್ ಅಂತ, ಗರಿಷ್ಠ ಆಡಳಿತ ಕನಿಷ್ಠ ಸರ್ಕಾರ ಅಂತ. ಅಂದರೆ ಜನರ ದೈನಂದಿನ ದಿನಚರಿಯಲ್ಲಿ ಸರ್ಕಾರದ ಹಸ್ತಕ್ಷೇಪವನ್ನು ಕನಿಷ್ಠಗೊಳಿಸೋ ಒಂದು ಉದ್ದೇಶ, ಕನಿಷ್ಠ ಪ್ರಮಾಣದಲ್ಲಿರಬೇಕು. ಜನಜೀವನದ ದೈನಂದಿನ ಬದುಕಿನಲ್ಲಿ ಅತ್ಯಂತ ಕನಿಷ್ಠ ಪ್ರಮಾಣದಲ್ಲಿ ಸರ್ಕಾರದ ಹಸ್ತಕ್ಷೇಪ ಇರಬೇಕು. ಅಂದರೆ ಜನರ ಅಗತ್ಯ ಸೇವೆಗಳ ವಿಚಾರದಲ್ಲಿ ಸರ್ಕಾರದ ಜವಾಬ್ದಾರಿಯನ್ನು ಕನಿಷ್ಠಗೊಳಿಸ್ಬೇಕು, ಕನಿಷ್ಠ ಮಟ್ಟಕ್ಕೆ ಇಳಿಸ್ಬೇಕು ಅನ್ನೋ ಗುರಿ ಇದು. ಅದರ ಪರಿಣಾಮವಾಗಿ ಏನು ಮಾಡಲಿಕ್ಕೆ ಹೊರಟಿದ್ದಾರೆ ಗೊತ್ತಾ? ಅವರ ಮೊದಲನೇ ನಿರ್ಧಾರ ಅಲ್ಲಿನ ಸಾರ್ವಜನಿಕ ಶಿಕ್ಷಣ ಇಲಾಖೆಯನ್ನೇ ಬಂದ್ ಮಾಡೋದು. ಕ್ಲೋಸರ್ ಆಫ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಯಾಕೆ ಬೇಕು? ಅಲ್ಲಿನ ಬಹುಪಾಲು ಶಾಲೆ, ಕಾಲೇಜು, ವಿಶ್ವವಿದ್ಯಾಲಯಗಳೆಲ್ಲ ಖಾಸಗಿ ಅನುದಾನದ ಮೂಲಕ, ಅಂದರೆ ಖಾಸಗಿ ದತ್ತಿ ಸಂಸ್ಥೆಗಳ ಮೂಲಕ, ಅವ್ರು ನೀಡುವ ದೇಣಿಗೆ ಮೂಲಕ ಅವು ನಡೀತಾ ಇರೋದ್ರಿಂದ ಸರ್ಕಾರ ಯಾಕೆ ಶಿಕ್ಷಣದ ತಲೆ ಹಾಕಬೇಕು ಅನ್ನೋ ಆಲೋಚನೆ. ಈ ಟ್ರಂಪ್ ಉಪಕ್ರಮಗಳೆಲ್ಲ ಒಂದೊಂದಾಗಿ ಇಡೀ ಜಗತ್ತಿನಾದ್ಯಂತ ಒಂಥರ ಕಂಪನಿಗಳು ಎಬ್ಬಿಸ್ತಾ ಇದ್ದಾವೆ. ಅವರು ರಾಷ್ಟ್ರಪತಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ 1 ಗಂಟೆನಲ್ಲೇ ಸುಮಾರು 78 ಪ್ರಮುಖ ನಿರ್ಧಾರಗಳನ್ನು ಪ್ರಕಟಿಸಿಬಿಟ್ರು. ದೂರಗಾಮಿ ಪರಿಣಾಮಗಳುಳ್ಳ ನಿರ್ಧಾರ ಪ್ರಕಟಿಸಿದ್ದಷ್ಟೇ ಅಲ್ಲ, ಅನುಷ್ಠಾನವನ್ನು ಕೂಡ ಶುರು ಮಾಡಿಬಿಟ್ರು. ಅದರಲ್ಲಿ ಭಾಳ ಪ್ರಮುಖವಾದ ನಿರ್ಧಾರ ಯಾವುದು ಅಂತಂದರೆ, ಅಮೇರಿಕವನ್ನು ಕಾಡ್ತಾ ಇದ್ದ ಲಕ್ಷಾಂತರ ಮಂದಿ ವಿದೇಶಿ ಅಕ್ರಮ ವಲಸಿಗರನ್ನು ಮೊದಲು ಹೊತ್ತು ಹಾಕೋದು, ಅವ್ರನ್ನ ಗಡಿಪಾರು ಮಾಡೋದು. ಈ ಗಡಿಪಾರಿನ ಶಿಕ್ಷೆಗೆ ಮೊದಲು ಬಲಿಯಾದವರು ಭಾರತೀಯರೇ, ಭಾರತೀಯ ಮೂಲದ ವಲಸಿಗರೇ. ಅವರೆಲ್ಲ ಕೆನಡಾದ ಮೂಲಕ, ಮೆಕ್ಸಿಕೋದ ಮೂಲಕ ಈ ಡಾಂಕಿ ರೂಟ್ ಅಂತ ಕರೀತಾರೆ. ಆ ಡಾಂಕಿ ರೂಟ್ ಅಂತಂದರೆ ಭಾರತದಲ್ಲೇ ಅನೇಕ ಜನ ಮಧ್ಯವರ್ತಿಗಳಿದ್ದಾರೆ. ವಿಶೇಷವಾಗಿ ತಾವು ಪಂಜಾಬ್ ರಾಜ್ಯಕ್ಕೆ ಭೇಟಿ ಕೊಟ್ಟರೆ ಗೊತ್ತಾಗುತ್ತೆ, ಪ್ರತಿಯೊಂದು ಜಿಲ್ಲಾ ಮತ್ತು ತಾಲೂಕಾ ಕೇಂದ್ರಗಳಲ್ಲೂ ಕೂಡ ಅಮೇರಿಕ, UK, ಕೆನಡಾದಂಥ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಬದುಕು ಕಟ್ಕೊಳ್ಬೇಕಾ, ನಿಮಗೆ ನಾವು ತರಬೇತಿ ಕೊಡ್ತೇವೆ, ನಾವು ಕೋಚಿಂಗ್ ಕೊಡ್ತೇವೆ, ಇಂಗ್ಲೀಷ್ ಮಾತಾಡೋದು ಹೆಂಗೆ, ಡಾಲರ್ಗಳನ್ನ ಚಲಾವಣೆ ಮಾಡೋದು ಹೆಂಗೆ,
ಎಲ್ಲವನ್ನು ಕೂಡ ನಾವು ಮಾಡಿಕೊಡ್ತೇವೆ, ಪಾಸ್ಪೋರ್ಟ್ ವೀಸಾ ಸಮೇತ ನಿಮಗೆ ಉದ್ಯೋಗ ದೊರಕಿಸ್ಕೊಡ್ತೇವೆ ಅನ್ನೋ ಆಮಿಷ ಒಡ್ಡುವ ಅನೇಕ ತರಬೇತಿ ಕೇಂದ್ರಗಳಿದೆ, ಅಧಿಕೃತ ಅನಧಿಕೃತ. ಅದೇ ಒಂದು ದೊಡ್ಡ ಉದ್ಯಮ ಥರ ಪಂಜಾಬ್ ಹರಿಯಾಣ ರಾಜ್ಯಗಳಲ್ಲಿ ನಡೀತಾ ಇರುತ್ತೆ. ಅದರ ಪರಿಣಾಮ ಅನೇಕ ಜನ ಮಹತ್ವಾಕಾಂಕ್ಷಿ ಮಧ್ಯಮ ವರ್ಗದ ಯುವಕ ಯುವತಿಯರೆಲ್ಲ ಈ ಥರ ಅಕ್ರಮ ರಹದಾರಿಗಳ ಮೂಲಕ ಅಮೆರಿಕದಲ್ಲಿ ಹೋಗಿ ಸೆಟ್ಲ್ ಆಗಿಬಿಟ್ಟಿದ್ರು. ಅವರೆಲ್ಲ ಗಡಿ ಪ್ರವೇಶ ಮಾಡುವಾಗ ಸಿಕ್ಕಾಕೊಂಡ್ಬಿಟ್ಟು ಅವ್ರನ್ನಲ್ಲಿ ಡಿಟೆನ್ಷನ್ ಸೆಂಟರ್, ಜೈಲುಗಳಲ್ಲಿಟ್ಟಿದ್ರು. ಕಡ್ಡಾಯವಾದ ಒಂದು ನಿರಾಶ್ರಿತರ ಕ್ಯಾಂಪ್ ಥರ ಇರುತ್ತೆ. ಆ ಡಿಟೆನ್ಷನ್ ಸೆಂಟರ್ಗಳಲ್ಲಿ ಹಲವಾರು ದಿನ ಇಟ್ಟಿದ್ರು. ಟ್ರಂಪ್ ಸರ್ಕಾರ ಬರ್ತಿರೋ ಹಾಗೆ ಅವ್ರನ್ನೆಲ್ಲ ಹೋಲ್ಸೇಲ್ ಆಗಿ ಗಡಿಪಾರು ಮಾಡೋ ಪ್ರಯೋಗಕ್ಕೆ ಹಾಕಿದ್ರು. ಅದರಲ್ಲಿ ಮೊದಲ ಟ್ರಿಪ್ಪೇ ಭಾರತೀಯರದ್ದು. ಸುಮಾರು 114 ಮಂದಿ ಭಾರತೀಯರನ್ನು ಹೊತ್ತ ಒಂದು ಮಿಲಿಟರಿ ವಿಮಾನ. ಆ ಮಿಲಿಟರಿ ವಿಮಾನದಲ್ಲಿ ಸುಖಾಸನಗಳಿರೋದಿಲ್ಲ, ಸುಮ್ಮನೆ ಒಂದು ದೊಡ್ಡ ಗಾತ್ರದ ವಿಮಾನ. ಸಾಮಾನ್ಯ ಒಂದು ಕಮರ್ಷಿಯಲ್ ಫ್ಲೈಟ್ಗಿಂತ 2 ಪಟ್ಟು ದೊಡ್ಡದಾಗಿರುತ್ತೆ ಗಾತ್ರದಲ್ಲಿ. ಆದರೆ ಅಲ್ಲಿ ಯಾರೋ ಕೈದಿಗಳನ್ನು ಕೂಡಿಸ್ಕೊಂಡು ಹೋಗೋ ಬೆಂಚ್ ಥರ ಇರುತ್ತೆ, ಅದರಲ್ಲಿ ಆಸನಗಳ ವ್ಯವಸ್ಥೆ. ಅದರಲ್ಲಿ ಅವ್ರನ್ನ ಕೂಡಿಸಿ ಅವ್ರನ್ನ ಹೊತ್ತಾಕಿದ್ದು ಅಷ್ಟೇ ಅಲ್ಲ, ಆ ಇಡೀ 18ರಿಂದ 24 ಗಂಟೆಗಳ ಪ್ರಯಾಣದುದ್ದಕ್ಕೂ ಅವ್ರಿಗೆ ಕಾಲಿಗೆ ಚೈನ್ ಹಾಕಿದ್ರು, ಕೈಗೆ ಬೇಡಿ ಹಾಕಿದ್ರು. ಯುದ್ಧ ಕೈದಿಗಳ ಥರ ಅವ್ರನ್ನ ರವಾನೆ ಮಾಡಿಬಿಟ್ರು. ಆ ವಿಮಾನ ಬಂದು ಅಮೃತ್ಸರದಲ್ಲಿ ಇಳೀತು. ಅದಾಗಿ ಅದು ಮೊದಲನೇ ಕಂತು, ಅದಾಗಿ 2ನೇ ಕಂತು, ಈಗಾಗಲೇ 3 ಕಂತುಗಳಲ್ಲಿ ಈ ರೀತಿ ಅಕ್ರಮ ವಲಸಿಗ ಭಾರತೀಯರನ್ನು ಹೊತ್ತಾಕಿದ್ದಾರೆ ಡೊನಾಲ್ಡ್ ಟ್ರಂಪ್. ಇದರ ಮಧ್ಯೆ ತಮ್ಮ ಬಹುಕಾಲದ ಸ್ನೇಹಿತ, ತಮ್ಮ ಆತ್ಮೀಯ ಸ್ನೇಹಿತ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು 4 ವರ್ಷಗಳ ನಂತರ ಒಂದು ಅಧಿಕೃತ ಭೇಟಿಗೆ ಆಹ್ವಾನಿಸಿ ಅವ್ರನ್ನ ಬರಮಾಡಿಕೊಂಡ್ರು. ಅಯ್ಯೋ 4.5 ವರ್ಷಗಳಿಂದ ನಿಮ್ಮನ್ನು ತುಂಬ ಮಿಸ್ ಮಾಡಿಕೊಂಡಿದ್ದೆ ಮಿಸ್ಟರ್ ಮೋದಿ ಅಂತ ಅಂದ್ಬಿಟ್ಟು ಬರ್ತಿರೋ ಹಾಗೆಯೇ ಅವ್ರಿಗೆ ಕೈ ಕುಲುಕ್ತಾ ಅವ್ರು ಮಾತಾಡಿದರು. ಆದರೆ ಮೋದಿ ಅವ್ರನ್ನ ಭೇಟಿಗೆ ಆಗೋಕ್ಕಿಂತ 1 ಗಂಟೆ ಮುಂಚೆ, ಅಂದರೆ ಆರಂಭದಲ್ಲೇ ಮೋದಿಯವರು ನೇರವಾಗಿ ಅಮೆರಿಕದ ಅಧ್ಯಕ್ಷರನ್ನು ಭೇಟಿ ಆಗಲಿಲ್ಲ. ಅದಕ್ಕೂ ಪೂರ್ವದಲ್ಲಿ ಹಿಂದಿನ ದಿನವೇ ತಾವು ಪ್ಯಾರಿಸ್ನಲ್ಲಿ ಒಂದು ಶೃಂಗಸಭೆ ನಡೆದಿತ್ತು. ಆ ಕೃತಕ ಬುದ್ಧಿಮತ್ತೆಗೆ ಸಂಬಂಧಪಟ್ಟಂತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂತೆ ಒಂದು ಅಂತಾರಾಷ್ಟ್ರೀಯ ವರಿಷ್ಠರ ಒಂದು ಸಮಾವೇಶ ನಡೆದಿತ್ತು. ಅಲ್ಲಿ ಪಾಲ್ಗೊಂಡ ಮೋದಿಯವರಿಗೆ ಭೇಟಿಯಾಗಿದ್ದು ಅಮೆರಿಕದ ನೂತನ ಉಪಾಧ್ಯಕ್ಷ JD ವ್ಯಾನ್ಸ್ ಅವರ ಕುಟುಂಬ. JD ವ್ಯಾನ್ಸ್ ಅಂದಾಗೆ JD ವ್ಯಾನ್ಸ್ ಅವರ ಪತ್ನಿ ಕೂಡ ಭಾರತೀಯ ಸಂಜಾತೆ. ಅವರು ತೆಲಂಗಾಣ ಮೂಲದವರು. ಅವರು ಅಪ್ಪಟ ಹಿಂದೂ ಕೂಡ, ಅವರೇನು ಮತಾಂತರಗೊಂಡಿಲ್ಲ. ಸೊ JD ವ್ಯಾನ್ಸ್ ಕುಟುಂಬ ಮತ್ತು ಅವರ ಪತ್ನಿ ಮತ್ತು ಮಕ್ಕಳ ಸಮೇತ ನರೇಂದ್ರ ಮೋದಿಯವರು ಅಲ್ಲಿ ಅವ್ರನ್ನ ಭೇಟಿಯಾಗಿದ್ದರು. ಅವ್ರಿಗೆಲ್ಲ ಅವ್ರ ಮಗನ ಹುಟ್ಟುಹಬ್ಬ ಇತ್ತಂತೆ, ಅದಕ್ಕೆ ಬೇಕಾದಂಥ ಒಂದು ಪುಟ್ಟ ಕಾಣಿಕೆಯನ್ನು ಕೂಡ ಕೊಟ್ಬಿಟ್ಟು ಆ ಮಕ್ಕಳ ಜೊತೆಗೆ ಆಟ ಆಡಿದರು ಮೋದಿ. ಆ ರೀತಿ ಅನೌಪಚಾರಿಕ ಬಾಂಧವ್ಯವನ್ನು ಅಲ್ಲಿ ಪ್ರದರ್ಶಿಸಿದ್ದ ಮೋದಿ ವಾಷಿಂಗ್ಟನ್ಗೆ ಬರ್ತಿದ್ದ ಹಾಗೆ ಮೊದಲು ನೇರವಾಗಿ ಇವ್ರನ್ನ ಭೇಟಿ ಆಗಲಿಲ್ಲ. ಟ್ರಂಪ್ ಅವರು ಮೊದಲು ಕಳಿಸಿದ್ದು ತಮ್ಮ ಇವತ್ತಿನ ಪ್ರಧಾನ ಸಲಹೆಗಾರ, ತಮ್ಮ ಆಡಳಿತದ ಪ್ರಧಾನ ಸಲಹೆಗಾರ ಎಲಾನ್ ಮಸ್ಕ್ರನ್ನು. ಆ ಟೆಲ್ಸಾ ಕಂಪನಿಯ ಸಂಸ್ಥಾಪಕ ಎಲಾನ್ ಮಸ್ಕ್ ಮೊದಲು, ಅವರು ಕೂಡ ಅಷ್ಟೇ ತಮ್ಮ ಪತ್ನಿ ಮತ್ತು ಮಕ್ಕಳ ಸಮೇತ ಮೋದಿಯವರು ನೋಡಲಿಕ್ಕೆ ಬಂದರು. ನೆನಪಿರಲಿ, ಎಲಾನ್ ಮಸ್ಕ್ಗೆ ಒಟ್ಟು 3 ಜನ ಪತ್ನಿಯರಿಂದ 1 ಡಜನ್ ಮಕ್ಕಳಿದ್ದಾರಂತೆ. 12 ಜನ ಮಕ್ಕಳಿದ್ದಾರೆ. ಅದರಲ್ಲಿ ಅತ್ಯಂತ ಪುಟ್ಟ ಮಕ್ಕಳು, ಈ 3ನೇ ಹೆಂಡತಿ ಸಮೇತ ಅವರಲ್ಲಿ ಬಂದಿದ್ದರು. 3 ಜನ ಮಕ್ಕಳು ಕರ್ಕೊಂಡ್ಬಂದಿದ್ರು. ಅಲ್ಲೂ ಕೂಡ ಅಷ್ಟೇ ಅವರ ಕುಟುಂಬದ ಜೊತೆ ಕೂಡ ಸರಸ ಸಂಭಾಷಣೆ ನಡೆಸಿದ ಮೋದಿ ಎಲಾನ್ ಮಸ್ಕ್ ಜೊತೆಗೆ ಗಂಭೀರವಾದ ವಿಚಾರಗಳನ್ನ ಪ್ರಸ್ತಾಪಿಸಿದರು. ಅದಾದ ನಂತರ ಅಲ್ಲಿನ ವಿದೇಶಾಂಗ ಸಚಿವರು, ರಕ್ಷಣಾ ಸಚಿವರು, ಎಲ್ಲಕ್ಕಿಂತ ಮುಖ್ಯವಾಗಿ ಬೇಹುಗಾರಿಕೆ ಸಂಸ್ಥೆ ಮುಖ್ಯಸ್ಥೆ ತುಳಸಿ ಗ್ಯಾಬಾರ್ಡ್ ಕೂಡ ಮೋದಿಯವರನ್ನ ಭೇಟಿ ಮಾಡಿದರು. ಇನ್ನೇನು ಅಧ್ಯಕ್ಷರನ್ನ ಭೇಟಿ ಮಾಡಲಿಕ್ಕೆ 1 ಗಂಟೆ ಇದ್ದಾಗ ದಿಢೀರ್ನೇ ಅಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಪತ್ರಿಕಾಗೋಷ್ಠಿ ನಡೀತು. ಆ ಪತ್ರಿಕಾಗೋಷ್ಠಿಯಲ್ಲಿ ಭಾರತವನ್ನೇ ಗುರಿಯಾಗಿಟ್ಕೊಂಡ ಹಾಗೆ ಒಂದು ಕಡೆ ಮೋದಿ ಮೇಲೆ ಮಮಕಾರ, ಮತ್ತೊಂದು ಕಡೆ ಭಾರತದ ಆಮದು ಸುಂಕದ ಬಗ್ಗೆ, ಇಂಪೋರ್ಟ್ ಡ್ಯೂಟಿ ಬಗ್ಗೆ ಭಾರೀ ಪ್ರಮಾಣದ ಒಂಥರ ಫುತ್ಕಾರ. ಅವರು ಈ ಟ್ಯಾರಿಫ್ ವ್ಯವಸ್ಥೆ ಬಗ್ಗೆ ತಮ್ಮ ಸಿಟ್ಟನ್ನು ಹೊರಗೆ ಹಾಕಿದರು. ಆ ಟ್ರಂಪ್ ವಿಶೇಷತೆ ಏನು ಅಂತಂದರೆ ತನಗೆ ಅನಿಸಿದ್ದೆಲ್ಲ ಆಡಿ ತೋರಿಸ್ಬಿಡ್ತಾರೆ. ಅದು ಏನಾದರೂ ಆಗಲಿ, ಆ ಅಂತಾರಾಷ್ಟ್ರೀಯ ರಾಜತಾಂತ್ರಿಕ ವ್ಯವಹಾರದಲ್ಲಿರೋ ಇದುವರೆಗಿನ ಸಭ್ಯತೆ, ಶಿಷ್ಟಾಚಾರ ಇವನ್ನೆಲ್ಲ ಯಾವುದನ್ನು ಲೆಕ್ಕಕ್ಕೆ ಇಟ್ಕೊಳ್ಳೋದಿಲ್ಲ ಟ್ರಂಪ್. ತನಗನ್ಸಿದ್ದನ್ನು ಹೇಳಿಬಿಡ್ತಾರೆ. ಇನ್ನು ಮುಂದೆ ಯಾವುದಾದ್ರೂ ದೇಶ ಅಮೆರಿಕದಲ್ಲಿ ತಯಾರಾದ ವಸ್ತುಗಳಿಗೆ ಭಾರೀ ಪ್ರಮಾಣದ ಸುಂಕ ವಿಧಿಸ್ತಾ ಇದ್ದರೆ ನಾನು ಪ್ರತಿಸುಂಕವನ್ನು ವಿಧಿಸಬೇಕಾಗುತ್ತೆ. ನೀವು ಹೆವಿ ತಾರೀಫ್ ಹೇಳಿದರೆ ನಾನು ರೆಸಿಪ್ರೋಕಲ್ ತಾರೀಫ್ ಹೇರಬೇಕಾಗುತ್ತೆ. ಅದರಲ್ಲೂ ಅವರು ಭಾರತವನ್ನು ಉಲ್ಲೇಖಿಸಿಬಿಟ್ಟೆ ಮಾತಾಡಿದರು. ಅಮೆರಿಕದ ಒಂದು ಕಾರು ಭಾರತದಲ್ಲಿ ಮಾರಾಟ ಮಾಡಬೇಕು ಅಂತಂದರೆ ಅಮೆರಿಕದಿಂದ ಆಮದು ಮಾಡಿಕೊಳ್ಳೋ ಕಾರುಗಳ ಮೇಲೆ 100% ಸುಂಕ ಹಾಕುತ್ತೆ ಭಾರತ ಸರ್ಕಾರ. ಇನ್ನು ಮುಂದೆ ನಾವು ಕೂಡ ಭಾರತದ ವಸ್ತುಗಳಿಗೆ
ಅದೇ ಪ್ರಮಾಣದಲ್ಲಿ ಸುಂಕ ವಿಧಿಸಬೇಕಾಗುತ್ತೆ ಅನ್ನೋ ರೀತಿಯಲ್ಲಿ ಮೋದಿ ಭೇಟಿಗಿಂತ ಪೂರ್ವದಲ್ಲೇ ಈ ರೀತಿ ಮಾತಾಡಿದ್ರಿಂದ ಒಂಥರ ಆತಂಕ ಉಂಟಾಗಿತ್ತು. ಎಲ್ಲಿ ಮೊದಲಿನ ಆಪ್ತತೆ ಮಾಯವಾಗಿಬಿಟ್ಟಿದೆ. ಅಮೇರಿಕಾ ಮತ್ತು ಭಾರತದ ಬಾಂಧವ್ಯ, ಅದರಲ್ಲೂ ಮೋದಿ ಟ್ರಂಪ್ ನಡುವಿನ ಸುಪ್ರಸಿದ್ಧ ಬಾಂಧವ್ಯ ಎಲ್ಲಿ ಕಲುಷಿತಗೊಂಡಿದೆ, ಎಲ್ಲಿ ಹೆಪ್ಪುಕಟ್ಟಿಬಿಟ್ಟಿದೆ ಅನ್ನೋ ಆತಂಕ ಇತ್ತು. ಆದರೆ ಮೋದಿಯವರು ಒಮ್ಮೆ ಎದುರಿಗೆ ಪ್ರತ್ಯಕ್ಷವಾದ ಕೂಡಲೇ ಟ್ರಂಪ್ ಹಾವಭಾವಗಳೆಲ್ಲ ಬದಲಾದವು. ಅದಷ್ಟೇ ಅಲ್ಲ, ಅತ್ಯಂತ ಪ್ರೀತಿಪೂರ್ವಕವಾಗಿ ಅವ್ರು ಗೌರವಪೂರ್ವಕವಾಗಿ ಅವ್ರು ಕರ್ಕೊಂಡು ಬಂದು ಅವರಲ್ಲಿ ಕುರ್ಚಿಯಲ್ಲಿ ಕೂತ್ಕೊಂಡು ಆ ಗಣ್ಯ ಅತಿಥಿಗಳ ಪುಸ್ತಕದಲ್ಲಿ ತಮ್ಮ ಹಸ್ತಾಕ್ಷರ ಹಾಕುವಾಗ ಡೊನಾಲ್ಡ್ ಟ್ರಂಪ್ ಎದ್ದು ನಿಂತ್ಕೊಂಡಿದ್ರು. ಅವ್ರಿಗೆ ಆಸನದಲ್ಲಿ ಕೂತ್ಕೊಳ್ಳೋಕ್ಕೆ ಸಹಾಯ ಮಾಡಿದರು. ಇವರು ಕೂತ್ಕೊಂಡ್ಬಿಟ್ಟು ಒಳ್ಳೆ ಮಹಾರಾಜನ ಟಿವಿಯಲ್ಲಿ ಮೋದಿಯವರು ಅಲ್ಲಿ ತಮ್ಮ ಟಿಪ್ಪಣಿಯನ್ನು ಬರೀತಾ ಇರುವಾಗ ಟ್ರಂಪ್ ಅವರು ಕಾದು ಕೂತಿದ್ರು. ಅಷ್ಟೇ ಅಲ್ಲ, ಅನೇಕ ರೀತಿಯ ಖಾಸಗಿ ಮಾತುಕತೆಗಳು ನಡೆದವು. ಅದಾದ ಮೇಲೆ ಮೋದಿಯವರು ಸ್ವದೇಶಕ್ಕೆ ವಾಪಸ್ಸು ಆಗ್ತಿರುವ ಹಾಗೆ ಅತ್ಯಂತ ಆಘಾತಕಾರಿ ಸುದ್ದಿಯನ್ನು ಅವರೇ ಬಹಿರಂಗಗೊಳಿಸ್ಬಿಟ್ಟಿದ್ದಾರೆ. ಇದುವರೆಗೂ ಅಂದರೆ ಇಂದಿರಾ ಗಾಂಧಿ ಕಾಲದಿಂದ ಈ ಅಮೆರಿಕದ ಗೂಢಚಾರ ಸಂಸ್ಥೆಯ ಹಸ್ತಕ್ಷೇಪದ ಬಗ್ಗೆ ಯಾವಾಗಲೂ ಅನುಮಾನದ ಮಾತು ಕೇಳಿ ಬರ್ತಾನೆ ಇದ್ವು. ಇಂದಿರಾ ಗಾಂಧಿಯವರಂತೂ ಯಾವತ್ತೂ ತಮ್ಮ ವಿರುದ್ಧ ಒಗ್ಗೂಡ್ತಾ ಇದ್ದ ಪ್ರತಿಪಕ್ಷಗಳ ಮೇಲೆ ಇವರೆಲ್ಲ CIA ಏಜೆಂಟ್ರು ಅಂತ, ಅಮೆರಿಕದ ಆ ಸಿವಿಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ, ಅಲ್ಲಿನ ಬೇಹುಗಾರಿಕೆ ಸಂಸ್ಥೆ ಏಜೆಂಟ್ರುಗಳು, ಅವರಿಂದ ಇವರೆಲ್ಲ ದುಡ್ಡು ತಗೊಳ್ತಾ ಇದ್ದಾರೆ ಅಂತೆಲ್ಲ ಆರೋಪ ಮಾಡ್ತಾಯಿದ್ರು. JP ಚಳವಳಿ ನಡೆದಾಗಲೂ ಕೂಡ ಅಷ್ಟೇ ತಮ್ಮ ವಿರುದ್ಧ ತಮ್ಮ ಪದಚ್ಯುತಿಗೆ ಕಾರಣವಾದ ಜಯಪ್ರಕಾಶ್ ನಾರಾಯಣರ ನವನಿರ್ಮಾಣ ಕ್ರಾಂತಿ ಚಳವಳಿ ನಡೆದಾಗಲೂ ಕೂಡ CIA ಹಸ್ತಕ್ಷೇಪ ಇದೆ. ಜಾರ್ಜ್ ಫರ್ನಾಂಡಿಸ್ ಮುಂತಾದ ನಾಯಕರಿಗೆಲ್ಲ ಅಮೆರಿಕದಿಂದ ಗುಪ್ತವಾಗಿ ಹಣಸಂಚಯನ ಆಗುತ್ತೆ ಅನ್ನೋಷ್ಟರ ಮಟ್ಟಿಗೆ ಅವರು ಆರೋಪ ಮಾಡ್ತಾಯಿದ್ರು ಇಂದಿರಾ ಗಾಂಧಿ. ಈ ಅಮೆರಿಕದಿಂದ ಭಾರತಕ್ಕೆ ಬರ್ತಾ ಇರೋ ಈ ನೆರವೇನಿದೆ, ಅದು ಮುಕ್ತವಾಗಿ ಬರ್ತಾ ಇರೋ, ಬಹಿರಂಗವಾಗಿ ಬರ್ತಾ ಇರೋ ನೆರವಾಗಲಿ ಅಥವಾ ಅಗೋಚರ ರೀತಿಯಲ್ಲಿ ಬರ್ತಾ ಇರೋ ರಹದಾರಿಗಳ ಮೂಲಕ ಬರ್ತಾ ಇರೋ ನೆರವಾಗಲಿ, ಇದಕ್ಕೊಂದು ದೊಡ್ಡ ಇತಿಹಾಸವೇ ಇದೆ. ಪ್ರಪ್ರಥಮ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಕಾಲದಲ್ಲಿ ಭಾರತ ಇಷ್ಟರ ಮಟ್ಟಿಗೆ ಮುಂದುವರೆದಿರಲೇ ಇಲ್ಲ. ಬಡತನ ಜಾಸ್ತಿ ಇತ್ತು. ಇನ್ನು ಕೈಗಾರಿಕಾ ಉದ್ಯಮಗಳೆಲ್ಲ ಸಾರ್ವಜನಿಕ ಒಡೆತನದ ಉದ್ಯಮಗಳೆಲ್ಲ ಆಗ್ತಾನೆ ಸ್ಥಾಪನೆ ಆಗ್ತಾ ಇದ್ವು. ಉಕ್ಕು ಸ್ಥಾವರ, ಮತ್ತೊಂದು ಬೇರೆ ಬೇರೆ ಫ್ಯಾಕ್ಟ್ರಿಗಳ, ವಿಮಾನ ಕಾರ್ಖಾನೆ ಇತ್ಯಾದಿಗಳೆಲ್ಲ ಇನ್ನೂ ಶೈಶವಾವಸ್ಥೆಯಲ್ಲಿದ್ವು. ಅನೇಕ ನೀರಾವರಿ ಯೋಜನೆಗಳು, ಅಣೆಕಟ್ಟುಗಳೆಲ್ಲ ನಿರ್ಮಾಣ ಹಂತದಲ್ಲಿದ್ವು. ಭೀಕರ ಬರಗಾಲ ಬಂದ್ಬಿಟ್ಟು ಆಹಾರದ ಕೊರತೆ ಆಗಿತ್ತು. ಜನರೆಲ್ಲ ಇನ್ನೇನು ಉಪವಾಸ ಸಾಯ್ತಾರೆ ಅನ್ನೋ ಸಂದರ್ಭದಲ್ಲಿ ಅಮೇರಿಕ ಅವತ್ತು PL 480 ಅನ್ನೋ ಒಂದು ಆ್ಯಕ್ಟನ್ನು ಪಾಸ್ ಮಾಡಿತು. ಆವಾಗ ಡ್ವೈಟ್ ಐಸನ್ಹಾವರ್ ಅಂತ ಅವರು ಅಧ್ಯಕ್ಷರಾಗಿದ್ದರು, ರಿಪಬ್ಲಿಕನ್ ಪಕ್ಷದ ಅಧ್ಯಕ್ಷರಾಗಿದ್ದರು, ರಿಚರ್ಡ್ ನಿಕ್ಸನ್ ಉಪಾಧ್ಯಕ್ಷರಾಗಿದ್ದರು. ಆ PL 480 ಆ ಕಾನೂನು ಪಾಸ್ ಮಾಡಿದ ಮೇಲೆ ಅಮೇರಿಕದಿಂದ ನಿರಂತರವಾಗಿ ಆಹಾರ ಧಾನ್ಯಗಳ ಪೂರೈಕೆ ಶುರುವಾಯಿತು. ಅಮೇರಿಕ ನಮಗೆ ಆಹಾರದ ನೆರವು ಕೊಡ್ಲಿಕ್ಕೆ ಶುರು ಮಾಡಿತು. ಗೋಧಿ ಮತ್ತು ಅಕ್ಕಿ ಅಮೇರಿಕದಿಂದ ಬರ್ತಾ ಇತ್ತು. ವಿಶೇಷವಾಗಿ ಗೋಧಿ ಸರಬರಾಜು ದೊಡ್ಡ ಮಟ್ಟಿಗೆ ಆಗ್ತಾ ಇತ್ತು. ಅದ್ರ ಜೊತೆ ಗೋಧಿ ರವೆ ಕೂಡ ಬರ್ತಾ ಇತ್ತು. ನಾವೆಲ್ಲ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇದ್ದಾಗ ಮಧ್ಯಾಹ್ನದ ಬಿಸಿ ಊಟಕ್ಕೆ ಈ PL 480 ಗೋಧಿ ರವೆಯಿಂದ ಮಾಡಿದ ಉಪ್ಪಿಟ್ಟನ್ನೇ ಕೊಡ್ತಾ ಇದ್ರು. ದಿನನಿತ್ಯ ಉಪ್ಪಿಟ್ಟು ತಿಂತಾ ಇದ್ರು ಶಾಲಾ ಮಕ್ಕಳುಗಳು ಆ ಕಾಲದಲ್ಲಿ. ಅದಾದ ನಂತರ 1961-62ರಲ್ಲಿ ಜಾನ್ ಎಫ್ ಕೆನಡಿ ಅಮೆರಿಕದ ಅಧ್ಯಕ್ಷರಾಗಿ ಗೆದ್ದು ಬಂದರು. ಡೆಮಾಕ್ರೆಟಿಕ್ ಪಕ್ಷದ ಅಧ್ಯಕ್ಷ, ಅತ್ಯಂತ ಜನಾಕರ್ಷಕ ವ್ಯಕ್ತಿತ್ವದ ಜಾನ್ ಎಫ್ ಕೆನಡಿ ಅಧ್ಯಕ್ಷರಾದಾಗ ಕೆನಡಿ ಪೀಸ್ ಫೌಂಡೇಶನ್ ಅನ್ನೋ ಒಂದು ಪ್ರತಿಷ್ಠಾನವನ್ನು ಮಾಡಿದರು. ಅದರ ಮೂಲಕ ಅನೇಕ ಜನ ಸ್ವಯಂ ಸೇವಕರನ್ನು ಎಲ್ಲೆಲ್ಲಿ ಪ್ರಜಾಪ್ರಭುತ್ವವಾದಿ ರಾಷ್ಟ್ರಗಳಿದ್ವೋ ಅಲ್ಲೆಲ್ಲ ಆ ಸ್ವಯಂ ಸೇವಕರನ್ನು ಕಳಿಸ್ಕೊಟ್ರು. ಭಾರತಕ್ಕೂ ಕೂಡ ಈ ಕೆನಡಿ ಪೀಸ್ ಫೌಂಡೇಶನ್ನ ವಾಲಂಟಿಯರ್ಗಳು ಬಂದಿದ್ದರು. ಕೆನಡಿಯ ಹತ್ಯೆ ಆಯಿತು 1963 ನವೆಂಬರ್ 22ಕ್ಕೆ ಹಂತಕನ ಗುಂಡಿಗೆ ಕೆನಡಿ ಬಲಿಯಾದರು. ಅವರ ಹತ್ಯೆ ನಂತರವೂ ಕೂಡ ಅದನ್ನು ಕೆನಡಿ ಪೀಸ್ ಕೋರ್ ಅಂತ ಪರಿವರ್ತನೆ ಮಾಡಿದರು. ಆ ಕೆನಡಿ ಪೀಸ್ ಕೋರ್ನ ಒಬ್ಬ ಸ್ವಯಂ ಸೇವಕ, ನಾನು ಇನ್ನೂ ಶಾಲಾ ಬಾಲಕನಾಗಿದ್ದ ಸಿಂಧೂರಿನಲ್ಲಿ ಆತ ಒಬ್ಬ ಬಂದಿದ್ದ. ಆತ ಪಾಲ್ ನ್ಯೂಮನ್ ಅಂತ. ಆತ ಅಲ್ಲಿನ ಗ್ರಾಮ ಪಂಚಾಯತಿಯ ನೌಕರರಿಗೆಲ್ಲರಿಗೂ ಕೂಡ ತರಬೇತಿ ಕೊಡ್ತಾಯಿದ್ರು. ಗ್ರಾಮೀಣ ಪ್ರದೇಶದ ಕೃಷಿಕರಿಗೆಲ್ಲ ವೈಜ್ಞಾನಿಕ ಕೃಷಿ ವಿಧಾನಗಳ ತರಬೇತಿ ಕೊಡ್ತಾಯಿದ್ರು. ಸೊ ಈ ರೀತಿ ಅಮೇರಿಕದ ನೆರವು ಬೇರೆ ಬೇರೆ ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷ ರೂಪದಲ್ಲಿ ಬರ್ತಾನೆ ಇತ್ತು. ಆಗೆಲ್ಲ ಇನ್ನೂ ಸೋವಿಯತ್ ರಷ್ಯಾ ಅಸ್ತಿತ್ವದಲ್ಲಿತ್ತು. ಅಮೇರಿಕ ಮತ್ತು ಸೋವಿಯತ್ ರಷ್ಯಾದ ನಡುವೆ ಒಂದು ಶೀತಲ ಸಮರ ನಡೆದೇ ಇರ್ತಿತ್ತು. ಇಂದಿರಾ ಗಾಂಧಿಯವರು ತಮ್ಮ ಎದುರಾಳಿ ವಿರುದ್ಧ CIA ಏಜೆಂಟ್ರು ಅಂತ ಹೇಳಿದರೆ, ವಿರೋಧ ಪಕ್ಷಗಳು ಇಂದಿರಾ ಗಾಂಧಿಯವ್ರಿಗೆ ಅವರು KGBಯ ಮುಖವಾಣಿ ಅಂತ ಅವರು ಆರೋಪಿಸ್ತಾ ಇದ್ರು. KGB ಅಂದರೆ ಅವತ್ತಿನ ಸೋವಿಯತ್ ರಷ್ಯಾದ ಕಮ್ಯುನಿಸ್ಟ್ ರಷ್ಯಾದ ಬೇಹುಗಾರಿಕೆ ಸಂಸ್ಥೆ, CIA ಅಂದರೆ ಅಮೇರಿಕದ ಬೇಹುಗಾರಿಕೆ ಸಂಸ್ಥೆ. ಇವತ್ತು ಟ್ರಂಪ್ ಹೇಳಿದ್ದಾರೆ, USAID ಅನ್ನೋ ಒಂದು ಸಂಸ್ಥೆಯಿಂದ ಭಾರತದಲ್ಲಿ ಚುನಾವಣೆ ಸಂದರ್ಭದಲ್ಲಿ 2024 ಲೋಕಸಭಾ ಚುನಾವಣೆಯಲ್ಲಿ 180 ಕೋಟಿ ರೂಪಾಯಿಗಳನ್ನ ಕಳಿಸ್ಕೊಟ್ಟಿದ್ದಾರೆ. ಅಮೆರಿಕದ ತೆರಿಗೆದಾರರ ಹಣವನ್ನು ನಾವು ಭಾರತದ ಚುನಾವಣೆಗೆ ಯಾಕೆ ಖರ್ಚು ಮಾಡಬೇಕು? ಆವತ್ತಿನ ಡೆಮಾಕ್ರೆಟಿಕ್ ಸರ್ಕಾರ ಅಂದರೆ ಬೈಡನ್ ಅಧ್ಯಕ್ಷತೆಯ ಸರ್ಕಾರ
ಆ ಉದ್ದೇಶ ಏನಿತ್ತು ಅಂದರೆ ಆ 180 ಕೋಟಿಗೆ ಭಾರತದಲ್ಲಿ ಮತದಾನದ ಪ್ರಮಾಣವನ್ನು ಹೆಚ್ಚಿಸಲಿಕ್ಕೆ. ಅರೆ ಆ ಕೆಲಸ ಮಾಡಲಿಕ್ಕೆ ಭಾರತದಲ್ಲಿ ಒಂದು ಚುನಾವಣಾ ಆಯೋಗ ಇದೆ, ತನ್ನ ಪಾಡಿಗೆ ತನ್ನ ಕೆಲಸ ಮಾಡ್ಕೊಳ್ತಾ ಇದೆ. ಭಾರತದ ಪ್ರಜಾಪ್ರಭುತ್ವದ ರಕ್ಷಣೆ ಅಲ್ಲಿನ ಸರ್ಕಾರ ಜವಾಬ್ದಾರಿ, ನಾವು ಮಾಡೋದೇನಿದೆ ಅಂತ ಬಹಿರಂಗವಾಗಿ ಘೋಷಣೆ ಮಾಡಿದ್ದಷ್ಟೇ ಅಲ್ಲ, ಈ 180 ಕೋಟಿಗಳ ನೆರವು ಯಾರ್ಯಾರಿಗೆ ಹೋಗಿದೆ, ಯಾವ ಪಕ್ಷವನ್ನು ಸೋಲಿಸಲಿಕ್ಕೆ ಅಂತಂದ್ಬಿಟ್ಟು ಈ ನೆರವು ಕೊಟ್ಟಿದ್ದಾರೆ, ಯಾವ ಪಕ್ಷದ ಸರ್ಕಾರ ಅಧಿಕಾರಕ್ಕೆ ಬರಲಿ ಅನ್ನೋ ಒಂದು ಪಿತೂರು ನಡೀತು, ಅದನ್ನೆಲ್ಲ ನಾವು ಪತ್ತೆ ಹಚ್ತೇವೆ ಅಂತ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಬಿಟ್ಟಿದ್ದಾರೆ. ಇದೊಂಥರ ಮೋದಿ ಎದುರಾಳಿಗಳಿಗೆ ಸ್ವಲ್ಪ ಆತಂಕವನ್ನು ಹುಟ್ಟಿಸಿದೆ. ಕಾಂಗ್ರೆಸ್ ಪಕ್ಷದ ಜಯರಾಮ್ ರಮೇಶ್ರಂತನೂ ಇದೊಂದು ತಿಕ್ಕಲುತನದ ಹೇಳಿಕೆ ಅವ್ರು ಮಾಡಿ, ಇಟ್ಸ್ ಎ ಕ್ರೇಜಿ ಸ್ಟೇಟ್ಮೆಂಟ್. ಅದ್ರ ಬಗ್ಗೆ ಭಾರತ ಸರ್ಕಾರ ಒಂದು ಶ್ವೇತಪತ್ರವನ್ನು ಹೊರಡಿಸಬೇಕು ಅಂತ ಸವಾಲು ಹಾಕಿದ್ದಾರೆ. ಅದೇನೇ ಇರಲಿ, ಇದುವರೆಗೂ ಕೂಡ ಎಡಪಂಥೀಯರು ಉದಾರವಾದಿಗಳು ಅಂತ ಗುರುತಿಸ್ಕೊಂಡವ್ರಿಗೆಲ್ಲ ಈ ರೀತಿ ಅಮೆರಿಕದ ನೆರವು ಬರುತ್ತೆ ಅನ್ನೋ ಅನೇಕ ಚಟುವಟಿಕೆಗಳು ನಡೀತಾ ಇದ್ವು. NGOಗಳಿದ್ವು, ಅನೇಕ ಅಮೆರಿಕದ ಬೆಂಬಲ ಪಡಿತಾ ಇರೋ NGOಗಳು ಅಂತ ಮೋದಿ ಸರ್ಕಾರ ಗುರುತಿಸ್ತಾ ಇತ್ತು. ಅವರೆಲ್ರಿಗೂ ಕೂಡ ಬಹುಶಃ ಭಯ ಆಗ್ತಿರ್ಬೋದು. ಈ ಟ್ರಂಪ್ ಮಾತಿನಿಂದ ಅವರು ಬಹುಶಃ ಅನೇಕ ಸಾರಿ ಒಬ್ಬ ಎಡವಟ್ಟಿನ ಥರ ಮಾತಾಡ್ತಾರೆ ನಿಜ, ಆದರೆ ಸತ್ಯ ಇರುತ್ತೆ. ಮೂಲತಃ ಒಬ್ಬ ವ್ಯಾಪಾರಿ ಟ್ರಂಪ್ ತಮ್ಮ ಪೂರ್ವಾಶ್ರಮದಲ್ಲಿ ಒಬ್ಬ ರಿಯಲ್ ಎಸ್ಟೇಟ್ ಉದ್ಯಮದಾರ ಮತ್ತು ಕಸಿನೋ ಜೂಜಾಟದ ಕೇಂದ್ರಗಳ ಮಾಲೀಕ ಆಗಿದ್ದರು. ಹೀಗಾಗಿ ಆತನಿಗೆ ಅಪಾರವಾದ ವ್ಯವಹಾರ ಜ್ಞಾನ ಇದೆ. 79ರ ಹರೆಯದಲ್ಲೂ ಕೂಡ ಅಪಾರವಾದ ಒಂದು ಕಾಮನ್ ಸೆನ್ಸ್ ಮತ್ತು ವ್ಯವಹಾರ ಜ್ಞಾನದಿಂದ ಈ ವೃತ್ತಿವಂತ ರಾಜಕಾರಣಿಗಳ ಮೇಲೆ ನಿರಂತರವಾದ ವಾಗ್ದಾಳಿ ಮಾಡ್ತಾ ಇದ್ದಾರೆ. ಆದರೆ ಅಮೆರಿಕದಲ್ಲಿ ನೋಡಿ, ಅಮೆರಿಕದ ನಿರ್ಗಮಿತ ಉಪಾಧ್ಯಕ್ಷ ಕೂಡ ಭಾರತೀಯ ಸಂಜಾತಿ ಆಗಿದ್ದರು. ಇವತ್ತಿನ ಉಪಾಧ್ಯಕ್ಷರ ಪತ್ನಿ ಕೂಡ ಭಾರತೀಯ ಮೂಲದವರು. ಅವರ ಮಂತ್ರಿಮಂಡಲದಲ್ಲಿ 3-4 ಜನ ಆಯಕಟ್ಟಿನ ಸ್ಥಾನದಲ್ಲಿ ಇರೋರೆಲ್ಲ ಭಾರತೀಯ ಮೂಲದವರು. ಅಂದರೆ ಅನವಾಸಿ ಭಾರತೀಯ ಅಮೇರಿಕನರು ಒಂಥರ ದೊಡ್ಡ ಪ್ರಮಾಣದಲ್ಲಿ ಟ್ರಂಪ್ ಆಡಳಿತವನ್ನು ನಿಯಂತ್ರಿಸ್ತಾ ಇರುವಾಗ ಎಲ್ಲ ಒಂದು ಕಡೆ ಮೋದಿ ಮತ್ತು ಟ್ರಂಪ್ ನಡುವಿನ ವ್ಯಕ್ತಿಗತ ಬಾಂಧವ್ಯ ಇವೆರಡೂ ದೇಶಗಳ ಮುಂದಿನ ವ್ಯವಹಾರಗಳನ್ನು ಸುಗಮಗೊಳಿಸುತ್ತೆ ಅನ್ನೋ ಆಶಯ ನಮ್ಮದು ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಟ್ರಂಪ್ ದರ್ಬಾರಲ್ಲಿ ಚೆಕ್ ದ ಇಂಡಿಯಾ. ನಮಸ್ಕಾರ.